ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರು, ಇವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿನ ಹೇಳಕೊಡ್ತಾ ಇದ್ದೀನಿ. ನಾನು ನಿನ್ನೆ ಹೊರಡಬೇಕಾದ್ರೆ ನನಗೆ ಕೆಲವು ಹಾಸ್ಟೆಲ್ ಹುಡುಗರು ಸಿಗ್ತಾರೆ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ನಡೆದಾಗ ನನಗೆ ಒಂದು ಲವ್ ಸ್ಟೋರಿ ಬಗ್ಗೆ ಗೊತ್ತಾಗುತ್ತೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೈಫಲ್ಲಿ ಎಲ್ಲರ ಲೈಫಲ್ಲಿ ಲವ್ ಸ್ಟೋರೀಸ್ಗಳು ಆಗುತ್ತೆ. ಲವ್ ಮಾಡೋದು ತಪ್ಪಲ್ಲ, ಲೈಫಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಹಾಗಾಗಿ ನಾನು ಇವತ್ತೊಂದು ಸ್ಟೋರಿನ ಹೇಳಕೊಡ್ತಾ ಇದ್ದೀನಿ. ನಾನು ನಿನ್ನೆ ಹೀಗೆ ಹೊರಡಬೇಕಾದ್ರೆ ನನಗೆ ಸರ್ಕಲ್ ಹತ್ರ ಹಾಸ್ಟೆಲ್ ಹುಡುಗರು ಸಿಗ್ತಾರೆ. ನನಗೆ ಆಗಾಗ ಪರಿಚಯ ಇರುವಂಥ ಹುಡುಗರು, ಹಾಯ್ ಅಣ್ಣ ಚೆನ್ನಾಗಿದೆಯಾ ಅಂತ ಮಾತನಾಡಿಸ್ತಾರೆ. ನಾನು ಕೂಡ ಹಾಯ್ ಕಣೋ ಚೆನ್ನಾಗಿದ್ದೀರಿ, ನೀವೇಗಿದ್ದೀರಾ ಅಣ್ಣ, ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ತಾ ಒಂದು ಲವ್ ಟಾಪಿಕ್ನ ತೊಗೊಂಬರ್ತೀವಿ. ಲವ್ ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಕೆಲವು ಹುಡುಗರು, ಅಣ್ಣ ನಾನು ಕೂಡ ಲವ್ ಮಾಡಿದ್ದೆ, ಸೂಪರ್ ಆಗಿದ್ದೀನಿ ಅಂತಾರೆ. ಅಣ್ಣ ನಾನು ಕೂಡ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ, ಇನ್ನು ಹುಡುಗಿ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ತುಂಬಾ ಬೇಜಾರಲ್ಲಿರ್ತಾನೆ. ಆಗ ನಾನು ಕೇಳಿದೆ, ಯಾಕೋ ಬೇಜಾರಲ್ಲಿದೆಯಾ? ಏನೂ ಇಲ್ಲ ಬಿಡಿ ಅಣ್ಣ. ಮತ್ತೆ ಕೇಳಿದೆ, ಯಾಕೋ ಬೇಜಾರಲ್ಲಿದೆಯಾ? ಅಣ್ಣ ಏನೂ ಇಲ್ಲ ಅಣ್ಣ. ಸೊ ಹೇಳ್ತಿಲ್ಲ ಅಂತ ಕೇಳಿದ ತಕ್ಷಣ ಆಗ ಹೇಳ್ತಾನೆ, ಇಲ್ಲಣ್ಣ ನಾನು 2 days ಬ್ಯಾಕ್ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಆಗ ನಾನು ಮತ್ತೆ ಅವನ ಹತ್ರ ಬಂದು ಕೇಳ್ತೀನಿ, ಯಾಕೋ ಏನಾಯಿತು, ಯಾವ ಕಾರಣಕ್ಕೆ ಅಂತ ಕೇಳಿದಾಗ ಆಗ ಹುಡುಗ ಹೇಳ್ತಾನೆ, ಅಣ್ಣ ನಾನೊಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಆ ಹುಡುಗಿ ನನಗೆ ಮೋಸ ಮಾಡಿಬಿಟ್ಲು, ಹಾಗಾಗಿ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋದೆ ಅಂತ ಹೇಳ್ತಾನೆ. ನನಗೆ ತುಂಬಾ ಬೇಜಾರಾಯಿತು. ಆಗ ಅವನ್ನ ತುಂಬಾ ನಾನು ಆತ್ಮೀಯವಾಗಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಗ್ರಾಮೀಣ ಭಾಗದಿಂದ ಒಂದು ಸಿಟಿಗೆ ಹಾಸ್ಟೆಲಲ್ಲಿ ಓದಕ್ಕಂತ ಬರ್ತಾನೆ. ತುಂಬಾ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರ್ತಾನೆ. ತಾನು ತನ್ನ ಕಾಲೇಜ್ ಅಷ್ಟೇ ಅವನ ಲೈಫ್ ಆಗಿರುತ್ತೆ. ದಿನನಿತ್ಯ ಕಾಲೇಜು ಮತ್ತು ಮನೆಗೆ ಬರ್ತಾ ಇರ್ತಾನೆ. ದಿನನಿತ್ಯ ಹಾಸ್ಟೆಲ್ ಊಟ ಹಾಗೂ ದಿನನಿತ್ಯ ಫ್ರೆಂಡ್ಸ್ ಹಾಗೂ ತನ್ನ ಸ್ಟಡಿ ಅಂತ ಇರ್ತಾನೆ. ಕಾಲೇಜಲ್ಲಿ ಒಂದು ಹುಡುಗಿ ಜೊತೆ ಲವ್ ಸ್ಟಾರ್ಟ್ ಆಗುತ್ತೆ. ಆ ಹುಡುಗಿ ತುಂಬಾ ಇವನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ತನ್ನ ಪಾಡಿಗೆ ತಾನಿದ್ರು ಕೂಡ ಹುಡುಗಿ ಬಂದುಬಿಟ್ಟು ನಂಬರ್ ಕೇಳ್ತಾಳೆ. ಇವನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಕೂಡ ಓಕೆ ಅಂತ ಹೇಳ್ತಾನೆ. ಹುಡುಗ ಆ ಹುಡುಗಿಯ ಪ್ರೀತಿ ಬಲೆಯಲ್ಲಿ ಬೀಳ್ತಾನೆ. ದಿನನಿತ್ಯ ಪ್ರೀತಿಯ ಮಾತುಕತೆ ಹಾಗೂ ಅಲ್ಲಲ್ಲಿ ನೋಟ ತುಂಬಾ ಚೆನ್ನಾಗಿರುತ್ತೆ. 1 ತಿಂಗಳು 2 ತಿಂಗಳು 3 ತಿಂಗಳು ಆಗುತ್ತೆ. ಪ್ರೀತಿ ಚೆನ್ನಾಗೇ ನಡೆಯುತ್ತೆ. 3 ತಿಂಗಳ ಆದ ನಂತರ ಹುಡುಗಿ ಇವನ ಜೊತೆ ಮಾತನಾಡೋದು ಬಿಡ್ತಾಳೆ. ಹುಡುಗ ತುಂಬಾ ಬೇಜಾರಲ್ಲಿರ್ತಾನೆ. ಆಗ ಹೇಳ್ತಾನೆ, ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ, ಏನಾಯಿತು? ಹುಡುಗಿ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ದಿನನಿತ್ಯ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದು ಸ್ಟಾಪ್ ಮಾಡ್ತಾಳೆ. ಇವನು ಕಾಲ್ ಬಂದರೆ ಕಟ್ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ. ಆಗ ಅವನು ಬೇಜಾರಲ್ಲಿ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಒಂದಿನ ಹುಡುಗ ಮಧ್ಯರಾತ್ರಿ ಕಾಲ್ ಮಾಡ್ತಾನೆ. ಸ್ಪೀಕಿಂಗ್ ಸಮ್ಮೋನಿಯರ್ ಅಂತ ಬ್ಯುಸಿ ಬರ್ತಾ ಇರುತ್ತೆ. ಆನ್ಲೈನಲ್ಲಿದ್ದರೂ ಕೂಡ ಮೆಸೇಜ್ ಮಾಡಲ್ಲ. ಹುಡುಗ ತುಂಬಾ ಡಿಪ್ರೆಷನ್ಗೊಳಗಾಗ್ತಾನೆ. ಅಯ್ಯೋ ನಾನೇನು ತಪ್ಪು ಮಾಡಿದ್ದೀನಿ, ಯಾಕೆ ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ತುಂಬಾ ಬೇಜಾರಲ್ಲಿರ್ತಾನೆ. ಆಗ ಹುಡುಗ ಒಂದಿನ ನೇರವಾಗಿ ಹೋಗಿ ಕೇಳ್ತಾನೆ, ಯಾಕೆ ನೀ ಈ ಥರ ಮಾಡ್ತಾ ಇದೀಯಾ, ಯಾವ ಒಂದು ಕಾರಣಕ್ಕೆ ಅಂತ ಕೇಳಿದಾಗ ಆಗ ಹುಡುಗಿ ಹೇಳ್ತಾಳೆ, ನೀನಂದರೆ ನನಗೆ ಇಷ್ಟ ಇಲ್ಲ ಅಂತ ಇವನಿಗೆ ಕೈ ಕೊಡ್ತಾಳೆ. ಹುಡುಗ ತುಂಬಾ ಬೇಜಾರಲ್ಲಿ ಹಾಸ್ಟೆಲ್ಗೆ ಬರ್ತಾನೆ. ದಿನನಿತ್ಯ ಇವಳ ನೆನಪಲ್ಲಿ ಕೊರಗ್ತಾ ಊಟ ಬಿಟ್ಟು ಮನೆಗೂ ಸರಿಯಾಗಿ ಹೋಗದೆ ತಲೆ ಕೆಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೀಯಾ, ಹೋಗೋಳು ಹೋಗಿದ್ದಾಳೆ, ಹೋಗ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊತೀಯಾ ಅಂತ ಕೇಳಿದ್ರು ಇವನು ಅವಳ ನೆನಪಲ್ಲೇ ದಿನನಿತ್ಯ ಕೊರಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಫ್ರೆಂಡ್ಸ್ ಎಲ್ಲ ನೈಟ್ ಮಲಗಿರ್ತಾರೆ. ಆಗ ಹುಡುಗನಿಗೆ ಹೇಳ್ತಾರೆ, ಯಾವುದು ಅವಳ ಬಗ್ಗೆ ಆಲೋಚನೆ ಮಾಡಬೇಡ, ಚೆನ್ನಾಗಿ ನಿದ್ರೆ ಮಾಡು ಅಂದಾಗ ಹುಡುಗ ಮಧ್ಯರಾತ್ರಿಯಲ್ಲೇ ಅವಳ ನೆನಪಲ್ಲಿ ಡಿಪ್ರೆಷನ್ಗೊಳಗಾಗಿ ಟ್ಯಾಬ್ಲೆಟ್ಗಳನ್ನೆಲ್ಲ ತೊಗೊಳ್ತಾನೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಎಲ್ಲ ರೀತಿಯ ಟ್ಯಾಬ್ಲೆಟ್ಗಳನ್ನ ತೊಗೊಂಡ್ಬಿಟ್ಟಿರ್ತಾನೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಒಬ್ಬ ಫ್ರೆಂಡ್ಸ್ ಎದ್ದು ನೋಡ್ತಾನೆ. ಇವನು ತುಂಬ ಮೂರ್ಛೆ ಹೋಗಿ ಬಿದ್ದಿರ್ತಾನೆ. ಏನಾಯಿತು ಅಂತ ಕೇಳಿದಾಗ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಇವಳ ನೆನಪಲ್ಲಿ ನನಗೆ ಇರೋಕ್ಕಾಗ್ತಾ ಇಲ್ಲ ಅಂತ. ಆಗ ಹುಡುಗರೆಲ್ಲ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಇವನಿಗೆ ಚಿಕಿತ್ಸೆ ನೀಡಿ ಆಗ ಇವನ ಪ್ರಾಣವನ್ನು ಉಳಿಸ್ತಾರೆ. ಆಗ ಫ್ರೆಂಡ್ಸ್ ಬೈತಾರೆ, ಅವಳೇನು ದೊಡ್ಡ ಐಶ್ವರ್ಯ ರೈನಾ, ಇವಳಿಗೋಸ್ಕರ ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ, ಲೈಫಲ್ಲಿ ಆದಿ ಬೀದಿಲಿ ಹೋಗಿರುವಂಥ ಪ್ರೀತಿಗಳಿಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಲೈಫ್ನ ಯಾಕೆ ಹಾಳು ಮಾಡ್ಕೊತೀರಾ ಅಂತ ಫ್ರೆಂಡ್ಸ್ ಎಲ್ಲ ಬೈತಾರೆ. ಆಗ ಹುಡುಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಅವಳ ನೆನಪಲ್ಲಿ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದಿನದ ನಂತರ ಹುಡುಗ ತುಂಬಾ ಫ್ರೆಂಡ್ ಜೊತೆ ಇರುತ್ತಾ ತನ್ನ ನೋವನ್ನು ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನಾನು ಮೊನ್ನೆ ಸರ್ಕಲ್ ಹತ್ರ ಹೋಗಬೇಕಾದ್ರೆ ತನ್ನ ಲೈಫಲ್ಲಿ ನಡೆದಂಥ ಎಲ್ಲ ಘಟನೆನ ಹೇಳ್ತಾನೆ. ಆಗ ನನಗನ್ನಿಸ್ತು
ಯಾವುದೇ ಹುಡುಗ ಆದಿ ಬೀದಿಯಲ್ಲಿ ಹೋಗೋ ಹುಡುಗಿಗೋಸ್ಕರ ತಲೆ ಕೆಡಿಸ್ಕೊಂಡು ತಮ್ಮ ಲೈಫ್ನ ಹಾಳು ಮಾಡ್ಕೋ ಬದಲಾಗಿ, ಯಾಕಂತ ಕೇಳಿ ನಮ್ಮ ಲೈಫಲ್ಲಿ 18ರಿಂದ 20 ವರ್ಷದ ತನಕ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಕೇರ್ ಮಾಡಿ ನಮ್ಮನ್ನು ಬೆಳೆಸಿರ್ತಾರೆ. ನಮ್ಮ ಲೈಫ್ನ ಬ್ರೈಟ್ ಮಾಡಲಿ ಅಂತ ಅಪ್ಪ ಅಮ್ಮ ಏನೆಲ್ಲ ಕಷ್ಟಪಡ್ತಾರೆ. ನಾವು ಒಂದು ಪ್ರೀತಿ ಬಲೆಯಲ್ಲಿ ಬಿದ್ದು ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗಿ ನಿಮಗೆ ಮೋಸ ಮಾಡಿದರೆ ದಯವಿಟ್ಟು ಸೂಸೈಡ್ ಮಾಡ್ಕೊಳ್ಬೇಕು ಹೋಗ್ಬೇಡಿ ಲೈಫಲ್ಲಿ. ಯಾಕಂತ ಕೇಳಿ ಇವತ್ತು ಒಂದು ಹುಡುಗಿನೇ ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರಲ್ಲ, ಅದಕ್ಕೂ ಇನ್ನೂ ಲೈಫಲ್ಲಿ ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಇರುತ್ತೆ. ಕೆಲವು ಹುಡುಗಿರು ನಮ್ಮ ಲೈಫಲ್ಲಿ ಬರ್ತಾರೆ, ನಮ್ಮ ಭಾವನೆಗಳ ಜೊತೆ ಆಟ ಆಡಿ ಹೋಗ್ತಾರೆ. ಅಂಥ ಹುಡುಗಿರಿಗೋಸ್ಕರ ನೀವು ತಲೆ ಕೆಡಿಸ್ಕೋಬೇಡಿ. ಲೈಫಲ್ಲಿ ಹುಡುಗರು ಮೋಸ ಮಾಡ್ಬೋದು, ಹುಡುಗಿರು ಮೋಸ ಮಾಡ್ಬೋದು. ನಿಮ್ಮ ಲೈಫಲ್ಲಿ ಭಾವನೆಗಳ ಜೊತೆ ಯಾರು ಆಟ ಆಡ್ತಾರೆ ಅಂಥರಿಂದ ದೂರ ಇರಿ. ಲೈಫ್ನ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿ. ಇರೋದೊಂದು ಲೈಫು, ಚೆನ್ನಾಗಿ ಖುಷಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಫಲ್ಲಿ ಈ ಟೆಂಪ್ರವರಿ ಪ್ರೀತಿಗೋಸ್ಕರ ಪರ್ಮನೆಂಟ್ ಲೈಫ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ, ನಮ್ಮ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.